ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶ ಫೈನಲ್ ಆಗಿ 24 ಗಂಟೆಗಳಾಗ್ತಾ ಬಂತು. ಪಶ್ಚಿಮ ಬಂಗಾಳ, ಕೇರಳ, ತಮಿಳುನಾಡು ಈ 3 ರಾಜ್ಯಗಳಲ್ಲಿ ಸರ್ಕಾರ ಕಿತ್ತೆಸೆದು ಹೊಸಬರಿಗೆ ಅವಕಾಶ ಕೊಡುವ ನಿರ್ಧಾರ ಮತದಾರ ಮಾಡಿದ್ದಾನೆ. ತಮಿಳುನಾಡಿನಲ್ಲಿ ಡಿಎಂಕೆ ನೇತೃತ್ವದ ಮೈತ್ರಿಸ್ಗೆ ಸೋಲಾಯಿತು, ಕೇರಳದಲ್ಲಿ LDFಗೆ ಸೋಲಾಯಿತು, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ಗೆ ಸೋಲಾಯಿತು. ನಿನ್ನೆ ರಾತ್ರಿನೇ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ರಾಜ್ಯಪಾಲರಿಗೆ ರಾಜೀನಾಮೆ ಕಳಿಸಿದ್ದಾರೆ. ಕೇರಳದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರಂತೆ. ಈಗ ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ ಮೋಸ ಆಗಿದೆ, ರಾಜೀನಾಮೆ ಕೊಡಲ್ಲ. ಓಟ್ ಚೋರಿಯಾಗಿದೆ. ಕೇಂದ್ರ ಸರ್ಕಾರ, ಚುನಾವಣಾ ಆಯೋಗ ಇಬ್ಬರು ಇದರಲ್ಲಿ ಶಾಮೀಲಾಗಿದ್ದಾರೆ. ಚುನಾವಣಾ ಆಯೋಗಕ್ಕೆ ದೂರು ಕೊಟ್ಟರು, ಏನು ಕ್ರಮ ಕೈಗೊಂಡಿಲ್ಲ. ಮೋದಿ ಅಮಿತ್ ಶಾ ಮಾಡಿರೋದೆಲ್ಲ ಅಕ್ರಮ. ಮಮತಾ ಬ್ಯಾನರ್ಜಿ ಹೇಳಿಕೆ ಇದು. ಎಲೆಕ್ಷನ್ ಕಮಿಷನ್ ಬೆಂಬಲದೊಂದಿಗೆ ಬಿಜೆಪಿ 100 ಕ್ಷೇತ್ರಗಳನ್ನು ಕದ್ದಿದೆ. ಸಿಆರ್ಪಿಎಫ್ ಅನ್ನ ಗೂಂಡಾಗಳ ರೀತಿಯಲ್ಲಿ ನಮ್ಮ ವಿರುದ್ಧ ಬಳಸಿದ್ದಾರೆ. ಮತ ಎಣಿಕೆ ಕೇಂದ್ರಗಳನ್ನು ಬಿಜೆಪಿ ಹೈಜಾಕ್ ಮಾಡಿತ್ತು. ಕೌಂಟಿಂಗ್ ಸೆಂಟರ್ನಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿ ನಿಂದಿಸಲಾಗಿದೆ. ನಮ್ಮ ಏಜೆಂಟರ್ಗಳ ಮೇಲೆ ಹಲ್ಲೆಯಾಗಿದೆ. ಮೋದಿ ಅಮಿತ್ ಶಾ SIR ಪ್ರಕ್ರಿಯೆಯಲ್ಲಿ ಮೂಗು ತೂರಿಸಿದ್ರು. ಚುನಾವಣೆ ಘೋಷಣೆ ಆಗ್ತಾ ಇದ್ದಂತೆ ನಮ್ಮ ಮೇಲೆ ಇಡಿ ದಾಳಿಗಳಾದವು. ಈ ಚುನಾವಣೆ ಅಕ್ರಮದ ತನಿಖೆಗೆ ಸತ್ಯ ಶೋಧನಾ ಸಮಿತಿ ರಚನೆ ಮಾಡ್ತೀವಿ ಅಂದ್ರು ಮಮತಾ ಬ್ಯಾನರ್ಜಿ. ನೇರವಾಗಿ ಎಲೆಕ್ಷನ್ ಕಮಿಷನ್ ವಿರುದ್ಧವೇ ಆರೋಪ ಮಮತಾ ಬ್ಯಾನರ್ಜಿ ಅವರದ್ದು. ಬಿಜೆಪಿ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡಿದೆ. ಅದು ಪಶ್ಚಿಮ ಬಂಗಾಳದ ನಿಜವಾದ ವಿಲನ್ನೇ ಕೇಂದ್ರ ಚುನಾವಣಾ ಆಯೋಗ ಅಂತ. ಇಂಥ ಕೇಂದ್ರ ಸರ್ಕಾರವನ್ನು ಯಾವತ್ತೂ ನೋಡಿರಲಿಲ್ಲ. ಬಿಜೆಪಿ ದೇಶದಲ್ಲಿ ಒಂದು ಪಕ್ಷದ ಸರ್ಕಾರ ಬಯಸ್ತಾ ಇದೆಯಾ? ಅಧಿಕಾರ ಇಲ್ಲದೇ ಇದ್ದರೂ ಬಿಜೆಪಿ ವಿರುದ್ಧ ಹೋರಾಡ್ತೀನಿ ಅಂದರು ಮಮತಾ ಬ್ಯಾನರ್ಜಿ. ಕೋರ್ಟ್ಗಳಿಂದಲೂ ನಮಗೆ ನ್ಯಾಯ ಸಿಗಲಿಲ್ಲ ಅನ್ನುವ ಆಕ್ರೋಶ ಅವರದ್ದು. ನನ್ನ ಕೊಲೀಗ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ತುಂಬ ದಿನಗಳ ಕಾಲ ನಾವು ಬಹಳ ಅಪ್ರಿಷಿಯೇಟ್ ಮಾಡಿದ್ವಿ ಮಮತಾ ಬ್ಯಾನರ್ಜಿ ಅವರ ಫೈಟಿಂಗ್ ಸ್ಪಿರಿಟ್ಟು. ಕಳೆದ ಸಲ
ಚುನಾವಣೆಗಳು ನಡೆದಂಥ ರೀತಿ, ಆ ಹೆಣ್ಣುಮಗಳು ಗೆದ್ದ ರೀತಿ, ಶಿ ಈಸ್ ಅ ಫೈಟರ್ ಅಂತ ಭಾಳ ಸಲ ಹೇಳಿದ್ದೀವಿ. ಈ ಫೈಟಿಂಗು ಮತ್ತು ನ್ಯೂಸೆನ್ಸ್ ವ್ಯಾಲ್ಯೂ, ಯಾವಾಗ ಫೈಟಿಂಗ್ ಮುಗಿದ ನ್ಯೂಸೆನ್ಸ್ ವ್ಯಾಲ್ಯೂ ಅನ್ಸೋದಕ್ಕೆ ಶುರುವಾಗುತ್ತೆ ಗೊತ್ತಾಗ್ತಿಲ್ಲ ನಮಗೆ. ಅಲ್ಲ, ಇದೇನು ಮೊದಲ ಬಾರಿ ಅಲ್ಲ. ಮಮತಾ ಬ್ಯಾನರ್ಜಿ ಇದನ್ನು ಪಶ್ಚಿಮ ಬಂಗಾಳದಲ್ಲಿ ಅನೇಕ ಬಾರಿ ಮಾಡಿದ್ದಾರೆ. ಪ್ರಾಯಶಃ ನಿನ್ನೆಯ ಫಲಿತಾಂಶವನ್ನು ಡೈಜೆಸ್ಟ್ ಮಾಡ್ಕೊಳ್ಳೋದು ಮಮತಾ ಬ್ಯಾನರ್ಜಿ ಕಷ್ಟ. ಅವ್ರಿಗೆ ಒಂದು ಅರ್ಥ ಆಗಿದೆ, ಅಧಿಕಾರದಲ್ಲಿ ಇರದೆ ಅಧಿಕಾರಕ್ಕೆ ಬರದೆ ಲೆಫ್ಟನ್ನು ಎದುರಿಸಿದ್ದು ಒಂದು ಭಾಗ ಅದು. ಬಟ್ ಈಗ ಅಧಿಕಾರದಲ್ಲಿರದೆ ಪಶ್ಚಿಮ ಬಂಗಾಳದಂಥ ರಾಜ್ಯದಲ್ಲಿ ಪಾರ್ಟಿಯನ್ನು ಉಳಿಸ್ಕೊಳ್ಳೋದು ಕಷ್ಟ ಅನ್ನೋದು ಅವ್ರಿಗೆ ಗೊತ್ತಿದೆ. ಪ್ರಾಯಶಃ ನೀವು ಅವರದ್ದು ಸರಿಯಾಗಿ ಅವರದೊಂದು ವೇದಿಕೆಯ ಕಾರ್ಯಕ್ರಮವನ್ನು ನಾನು ನೋಡ್ತಾ ಇದ್ದೆ. ಓಕೆ, ಅವ್ರು ಮೈಕ್ ಇಟ್ಕೊಂಡು ಹೋಗ್ತಾರೆ. रहेगा ಗುಲ್ಶನ್ ತೋ ಖಿಲೇಗಾ ಫೂಲ್ ಅಂತಾರೆ. ಕೊನೆಗೆ ಸ್ಟೇಜಿಂದ ಕೆಳಗಿಳಿಯುವಾಗ ಹೇಳ್ತಾರೆ, रहेगा ತೃಣಮೂಲ್ ತೋ ಮಿಲೆಂಗೆ ಫಿರ್ ಮಿಲೆಂಗೆ, ಹಿಂಗೇನೋ ಹೇಳಿ ಹೋಗ್ಬಿಡ್ತಾರೆ ಅವರು. ಓಕೆ ಹೇಳ್ತಾರೆ ಅವ್ರ ವೇದಿಕೆಯಿಂದ ಅದನ್ನು. ಸೊ ನಿಶ್ಚಿತವಾಗಿ ಮಮತಾ ಬ್ಯಾನರ್ಜಿಗೆ ಗೊತ್ತಿದೆ, ಪಶ್ಚಿಮ ಬಂಗಾಳದಂಥ ಒಂದು ರಾಜ್ಯದಲ್ಲಿ ಎಡಪಕ್ಷ ನೋಡಿ, ಯಾರ್ಯಾರು ಅಧಿಕಾರ ಕಳ್ಕೊಂಡ್ರು ಅವರು ವ್ಯಾನಿಷ್ ಆಗ್ತಾ ಹೋದರು. ಕಾಂಗ್ರೆಸ್ ಹೌದು 77ರ ನಂತರ ಹೆಚ್ಚು ಕಡಿಮೆ ಪಶ್ಚಿಮ ಬಂಗಾಳದಲ್ಲಿ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಹೀಗಾಗಿಯೇ ಮಮತಾ ಒಂದು ಹೊಸ ಪಾರ್ಟಿ ಕಟ್ಕೊಂಡ್ರು. ಎಡಪಕ್ಷಗಳು 2011ರಲ್ಲಿ ಸೋತ ನಂತರ ಒಂದು ಇಲೆಕ್ಷನ್ ಫೆನಾಮಿನನ್ ಹೌದು ಮಾಯವಾದವು. ಮಮತಾ ಬ್ಯಾನರ್ಜಿಗೂ ಕೂಡ ಅನ್ನಿಸ್ತಾ ಇದೆ, ನನ್ನ ಪಾರ್ಟಿ ಉಳಿಯುತ್ತೋ ಇಲ್ವೋ, ಈ ಚಿಂತೆ ಮಮತಾ ಬ್ಯಾನರ್ಜಿಯವರನ್ನು ನಿಶ್ಚಿತವಾಗಿ ನಿನ್ನೆ ರಾತ್ರಿಯಿಂದ ಆವರಿಸಿರುತ್ತೆ. ಮತ್ತು ಇದೊಂದು ಅವರ ಸ್ವಭಾವ. ಈಗ ನಾನು ಅದನ್ನು ನ್ಯೂಸೆನ್ಸ್ ವ್ಯಾಲ್ಯೂ ಅಂತ ಅನಿಸಿದರೂ ಕೂಡ ಇದು ಮಮತಾ ಬ್ಯಾನರ್ಜಿಯವರ ಸ್ವಭಾವ. ಈ ರೀತಿ ಮಾತನಾಡೋದು ಅದು ವಿರೋಧ ಪಕ್ಷದಲ್ಲಿದ್ದಾಗ ಅತಿರೇಕದ ಮಾತುಗಳ ಚಂದ ಅನ್ನಿಸ್ತಿದ್ವು. ಅಧಿಕಾರದಲ್ಲಿದ್ದಾಗ ಆ ಮಾತುಗಳಿಗೆ ಟೀಕೆ ಇರಲಿಲ್ಲ. ಅಧಿಕಾರದಿಂದ ಕೆಳಗಿಳಿದ ಮೇಲೆ ಆ ಮಾತುಗಳು ಅರಣ್ಯ ರೋದನ ಅನ್ನಿಸ್ತವೆ. ಈಗ ನಾನು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲ್ಲ, ಒಪ್ಪಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ SIR ಬಗ್ಗೆ ಅನುಮಾನ ಇದ್ದರೆ ನೀವು ಸುಪ್ರೀಂ ಕೋರ್ಟ್ವರೆಗೆ ಹೋಗಿದ್ದೀರಿ. ಸುಪ್ರೀಂ ಕೋರ್ಟ್ ಹೇಳ್ತು ಟ್ರಿಬ್ಯುನಲ್ ಯಾರ್ಯಾರನ್ನ ಕ್ಲಿಯರ್ ಮಾಡಿದೆ, ಅವ್ರಿಗೆ ವೋಟಿಂಗ್ ರೈಟ್ಸ್ ಕೊಡಿ ಅಂತ. ಹೌದು. ಮತ್ತು ಮಮತಾ ಬ್ಯಾನರ್ಜಿ ಇವತ್ತೇನು SIR ಬಗ್ಗೆ ಹೇಳ್ತಿದ್ದಾರಲ್ವಾ, ಓವರಾಲ್ ಬಿಟ್ಬಿಡೋಣ. 25,000ಗಿಂತ ಜಾಸ್ತಿ ಇರ್ತಕ್ಕಂಥ 20 ಕ್ಷೇತ್ರಗಳಲ್ಲಿ 13 ಕ್ಷೇತ್ರಗಳನ್ನು ತೃಣಮೂಲ ಗೆದ್ದಿದೆ. ಅಂದರೆ SIR ಮೂಲಕ 25,000ಕ್ಕಿಂತ ಹೆಚ್ಚು ಓಟುಗಳ ಡಿಲೀಟ್ ಆಗಿರುವ ಕ್ಷೇತ್ರಗಳು ತೃಣಮೂಲ್ ಗೆದ್ದಿದೆ. 20ರಲ್ಲಿ 13 ಗೆದ್ದಿದೆ. ನೋಡಿ, ಶಂಶೇರ್ಗಂಜ್ 74,775 ವೋಟ್ ಡಿಲೀಟ್ ಆಗಿತ್ತು, ತೃಣಮೂಲ್ ಗೆತ್ತು. ಲಾಲ್ಗೋಲಾ 55,420 ವೋಟ್ಗಳು ಡಿಲೀಟ್ ಆಗಿತ್ತು, ತೃಣಮೂಲ್ ಗೆತ್ತು. ಭಾಗಾಬನ್ಗೋಲಾ 47,493 ವೋಟ್ಗಳು ಡಿಲೀಟ್ ಆಗಿದ್ದು, ತೃಣಮೂಲ್ ಗೆದ್ದಿದೆ. ರಘುನಾಥ್ಗಂಜ್ 46,000 ಡಿಲೀಟ್ ಆಗಿದ್ದು, ತೃಣಮೂಲ್ ಗೆದ್ದಿದೆ. ಮೆಟಿಬುರೂಸ್ 39,000 ಡಿಲೀಟ್ ಆಗಿದ್ದು, ಗೆದ್ದಿದೆ. ಫರಕ್ಕಾ ಕಾಂಗ್ರೆಸ್ ಸೆಕೆಂಡ್ ಪ್ಲೇಸಲ್ಲಿದೆ, ತೃಣಮೂಲ್ ಫಸ್ಟ್ ಪ್ಲೇಸಲ್ಲಿದೆ. ಅಲ್ಲಿ 38,000 ವೋಟ್ಗಳು ಡಿಲೀಟ್ ಆಗಿದ್ವು. ಜಂಗೀಪುರ್ ಮತ್ತು ರತುವಾ ಈ 2 ಸೀಟ್ಗಳಲ್ಲಿ BJP ಗೆದ್ದಿದೆ. ಅಂದರೆ 20ರಲ್ಲಿ 13 ತೃಣಮೂಲ್, 1 ಕಾಂಗ್ರೆಸ್, 6 BJP ಗೆದ್ದಿವೆ. ನೀವು ಉಳಿದಿದ್ದ ಡೇಟಾ ಕೂಡ ನೋಡಿ, ನಮ್ಮ ಬಳಿ ಇದೆ ನೋಡಿ. ಹೌದು, 5,000ಕ್ಕೆ ಡಿಲೀಟ್ ಆಗಿರ್ತಕ್ಕಂಥ ಕ್ಷೇತ್ರ, 5,000ದಿಂದ 10,000ದವರೆಗಿನ ಕ್ಷೇತ್ರಗಳಲ್ಲಿ 121 ಕ್ಷೇತ್ರಗಳಲ್ಲಿ BJP ಗೆದ್ದಿದೆ. ಬಟ್ ಅಜಿತ್, ನೀವು 27 ಲಕ್ಷ ವೋಟ್ಗಳ ಡಿಲೀಟನ್ನೇ ಇಟ್ಕೊಂಡು ಚುನಾವಣಾ ಶರ ಬರೀಲಿಕ್ಕಾಗಲ್ಲ. ಹೌದು. 2,93,00,000 ವೋಟ್ಗಳನ್ನು ಭಾರತೀಯ ಜನತಾ ಪಾರ್ಟಿ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ತೆಗೆದುಕೊಂಡಿದೆ. 2,70,000 ಮತಗಳ ಅಂತರ ಅಲ್ಲ, 2,70,000 ಅಲ್ಲ, 2,70,00,000 ಮತಗಳನ್ನು ತೃಣಮೂಲ್ ಕಾಂಗ್ರೆಸ್ ತೆಗೆದುಕೊಂಡು. ಬರೀ SIRನಿಂದ ಈ ಫಲಿತಾಂಶ ಬರಲಿಕ್ಕೆ ಸಾಧ್ಯ ಇಲ್ಲ. SIR ಈಸ್ ಅ ಫ್ಯಾಕ್ಟರ್. ನೀವು ಅದರ ಬಗ್ಗೆ ಹೋರಾಟ ಮಾಡಬೇಕಾ? ಸುಪ್ರೀಂ ಕೋರ್ಟ್ಗೆ ಹೋಗಿ, ಚುನಾವಣಾ ಆಯೋಗದ ವಿರುದ್ಧ ರಣಕಹಳೆಯನ್ನು ಊದಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾವುದೂ ತಪ್ಪಲ್ಲ. ಬಟ್ ನನಗೆ ಆಶ್ಚರ್ಯ ಆಗ್ತಾ ಇರೋದು, ನಿನ್ನೆಯಿಂದ ಈ ರಿಸಲ್ಟ್ನ ಅನಲೈಸ್ ಮಾಡ್ತಾ ಇರುವ ಬುದ್ಧಿಜೀವಿಗಳ ವಾದ. SIR ಬಿಟ್ಟು ಇನ್ನೇನು ಮಾತಾಡ್ತಾ ಇಲ್ಲ ಅವರು. 15 ವರ್ಷಗಳ ಆ್ಯಂಟಿ ಇನ್ಕಂಬನ್ಸಿ ಮಾತಾಡಲ್ಲ, ಬಂಗಾಳದಲ್ಲಿ ಉದ್ಯೋಗ ಸೃಷ್ಟಿ ಮಾತಾಡೋದಿಲ್ಲ, ಇನ್ಫ್ರಾಸ್ಟ್ರಕ್ಚರ್ ಏನಾಗಿದೆ ಮಾತಾಡೋದಿಲ್ಲ, ಇದು ಯಾವುದೂ ಮಾತಾಡೋದಿಲ್ಲ. ತುಷ್ಟೀಕರಣ ಯಾವ ಮಟ್ಟಿಗಾಯಿತು ಅದನ್ನು ಮಾತಾಡೋದಿಲ್ಲ. SIR. ದಟ್ ಈಸ್ ಅ ಸೆಲ್ಫ್ ಗೋಲ್.
ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಹಿಂದುತ್ವವಾದಿ ಪಕ್ಷ ಹಿಂದೂ ಮತಗಳ ಧ್ರುವೀಕರಣವನ್ನು ಯಾವ ಕಾರಣಕ್ಕಾಗಿ ಮಾಡಲಿಕ್ಕೆ ಸಾಧ್ಯ ಆಯಿತು? ಮುಸ್ಲಿಂ ತುಷ್ಟೀಕರಣ. ಮುಸ್ಲಿಂ ತುಷ್ಟೀಕರಣದ ಅತಿಯಾದ ವೈಭವೀಕರಣದ ಕಾರಣದಿಂದ ಇವತ್ತು ನೋಡಿ, ಪಶ್ಚಿಮ ಬಂಗಾಳದಲ್ಲಿ ಕಳೆದ ಬಾರಿ ಅಜಿತ್ ಮೇಲ್ಜಾತಿ ತಥಾಕಥಿತ ಮೇಲ್ಜಾತಿಗಳು ಮತ್ತು OBCಯಲ್ಲಿ 55% BJP ಓಟ್ ತೆಗೆದುಕೊಂಡಿತ್ತು. ಬಟ್ ಈ SC ಕೆಲವು ಆದಿವಾಸಿ ಅಂದರೆ ಪೂರ್ತಿ ಆದಿವಾಸಿ ಅಲ್ಲದ ST ಸಮುದಾಯಗಳು ಇವೆ ಅಲ್ಲ, ಈಗ ಕರ್ನಾಟಕದಲ್ಲಿ ನಾವು ಕರಿತೀವಲ್ಲ, ಅದು ಬಿಟ್ಟು ಆದಿವಾಸಿ ಕ್ಷೇತ್ರಗಳಲ್ಲೂ ಕೂಡ ತೃಣಮೂಲ್ ಕಾಂಗ್ರೆಸ್ನ ಪ್ರಾಬಲ್ಯ ಇತ್ತು. ಅಂದರೆ ಮುಸ್ಲಿಮರಲ್ಲಿ 70-71% ತೃಣಮೂಲ್ ಕಾಂಗ್ರೆಸ್ ತೆಗೆದುಕೊಂಡ್ರೆ ಹಿಂದೂಗಳಲ್ಲೂ ಕೂಡ SC ST ಆದಿವಾಸಿ ಮತಗಳಲ್ಲಿ 55-60% ಮತಗಳನ್ನು ತೃಣಮೂಲ್ ಕಾಂಗ್ರೆಸ್ ತೆಗೆದುಕೊಂಡಿತ್ತು. ಮತ್ತೆ ಈ ಬಾರಿ 55%ಗಿಂತ ಜಾಸ್ತಿ ಹಿಂದೂ ಎಲ್ಲ ಸೆಗ್ಮೆಂಟ್ಗಳ ಮತಗಳನ್ನು BJP ತೆಗೆದುಕೊಂಡಿದೆ. BJPಯ ಗೆಲುವಿಗೆ ಅದು ಬಹಳ ಮುಖ್ಯ ಕಾರಣ. ನನಗನ್ಸುತ್ತೆ ಅನೇಕ ಬಾರಿ ರೈಟಿಂಗ್ ಆನ್ ದ ವಾಲ್ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಇವತ್ತು ಕಾಂಗ್ರೆಸ್, ಈಗಷ್ಟೇ ನಾನು ರಾಹುಲ್ ಗಾಂಧಿಯವರ ಪೋಸ್ಟ್ ನೋಡಿದೆ, ನೀವು ಪತ್ರಕರ್ತರ ಥರ ಡ್ರಾಯಿಂಗ್ ರೂಮ್ ಡಿಸ್ಕಷನ್ದಲ್ಲಿ ಕುಳಿತುಕೊಂಡು ಚರ್ಚೆ ಮಾಡಿದರೆ ರಾಜಕೀಯದಲ್ಲಿ ಯಶಸ್ಸು ಸಿಗಲ್ಲ. ನೀವು ರಾಜಕಾರಣದಲ್ಲಿ ಆ ರೀತಿ ಯಶಸ್ಸು ಸಿಗಲ್ಲ. ನೀವು ಕೆಳಗಡೆ ಹೋಗಿ ಮೆಹನತ್ ಮಾಡಬೇಕಾಗತ್ತೆ. ಇವತ್ತು ಇಡೀ ನೋಡಿ, ಉತ್ತರ ಭಾರತ ಮೊದಲೇ BJPಯ ತೆಕ್ಕೆಗೆ ಬಂದಾಗಿತ್ತು. ಭಾರತೀಯ ಜನತಾ ಪಾರ್ಟಿಯನ್ನು ಉತ್ತರ ಭಾರತದ ಪಾರ್ಟಿ ಅಂತಲೇ ಕರೀತಿದ್ರು ಮೊದಲು. ಹೌದು. ವೆಸ್ಟ್ ಇವತ್ತು ಪೂರ್ತಿ ನೀವು ಗೋವಾದಿಂದ ಶುರು ಮಾಡಿ, ಗೋವಾ, ಮಹಾರಾಷ್ಟ್ರ, ಗುಜರಾತ್, ರಾಜಸ್ಥಾನದ ಕೆಲವು ಭಾಗ, ಮಧ್ಯಪ್ರದೇಶನ ಕೆಲವು ಭಾಗ ಇಸ್ ವೆಸ್ಟರ್ನ್ ಇಂಡಿಯಾ, ಪೂರ್ತಿ BJPಯ ಕೈಯಲ್ಲಿದೆ. ನೀವಿವತ್ತು ಪೂರ್ವದ ಕಡೆ ಹೋಗಿ, ಬಿಹಾರದ ಕೆಲವು ಭಾಗ, ಜಾರ್ಖಂಡ್ ಬಿಟ್ಟರೆ ಬಿಹಾರ, ಒಡಿಸ್ಸಾ, ವಂಗ ಮತ್ತು ಕಲಿಂಗ ಅಂತ ಏನು ಕರೀತಾರಲ್ಲ, ಇದು ಬಿಹಾರ ರಾಜ್ಯ, ಅಂಗದೇಶ. ಬಿಹಾರ BJPಯ ಕೈಯಲ್ಲಿ ಬಂತು, ಒಡಿಸ್ಸಾ BJPಯ ಕೈಯಲ್ಲಿ ಬಂತು, ಪಶ್ಚಿಮ ಬಂಗಾಳ BJPಯ ಕೈಯಲ್ಲಿ ಬಂತು, ಅಸ್ಸಾಂ BJPಯ ಕೈಯಲ್ಲಿ ಬಂತು. ಇಡೀ ಪೂರ್ವ ಭಾರತ ಇವತ್ತು BJPಯ ಕೈಯಲ್ಲಿ ಬಂದಿದೆ. ಇದಕ್ಕೇನಾದರೂ ಒಂದು ಕಾರಣ ಇರಬೇಕಲ್ಲ. 2014ರಿಂದ ಈಚೆಗೆ, ಈಗ 2024ರ ಚುನಾವಣೆಯ ನಂತರ ನಾವೆಲ್ಲ ಏನು ಅಂದ್ಕೊಂಡಿದ್ವಿ, BJP ಒಂದಾದ ಮೇಲೆ ಒಂದಿರುತ್ತೆ ರಾಜ್ಯಗಳನ್ನು ಸೋಲುತ್ತೆ. ಕನ್ವೆನ್ಷನಲ್ ಪಾಲಿಟಿಕ್ಸ್ನಲ್ಲಿ ಹೆಂಗಿರುತ್ತೆ, ಹಿಂಗೆ ಲೋಕಸಭಾ ಚುನಾವಣೆಯಲ್ಲಿ ಮೆಜಾರಿಟಿ ಬರದೇ ಹೋದಾಗ ಎಲ್ಲರೂ ಅದನ್ನೇ ಚರ್ಚೆ ಮಾಡಿ. ಇವತ್ತು ಕೋರ್ಸ್ ಕರೆಕ್ಷನ್ ಮಾಡ್ಕೊಂಡು BJP 2024ರ ನಂತರ ವಿಧಾನಸಭಾ ಚುನಾವಣೆಗಳ ಮೇಲೆ ಚುನಾವಣೆಗಳನ್ನು ಗೆಲ್ತಾ ಇದೆ. ಆರ್ಗನೈಸೇಷನ್ ಮೈಟ್ ಇದೆ, ಪರಿಶ್ರಮ ಇದೆ, ನರೇಟಿವ್ ಇದೆ, ಮೆಸೇಜ್ ಏನು ಕೊಡಬೇಕು ಅಂತಕ್ಕಂಥದ್ದಿದೆ, ಲೀಡರ್ಶಿಪ್ ಇದೆ. ಇದನ್ನು ಯಾಕೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವ ಪ್ರಶ್ನೆಗೂ ಉತ್ತರ ಕೊಡಬೇಕಾಗತ್ತಲ್ಲ. ಸಿಂಪಲ್ ನೀವು ಬರೀ ಸೆಕ್ಯುಲರ್ ಈ ಬೈನರಿಗಳಲ್ಲೇ ಚುನಾವಣಾ ರಿಸಲ್ಟ್ಸ್ಗಳನ್ನು ನೋಡಿದರೆ ಒಂದದು ಕಾರಣ ಇದ್ದೇ ಇದೆ. ಮುಸ್ಲಿಮರ ಅತಿ ತುಷ್ಟೀಕರಣದ ಕಾರಣದಿಂದಲೇ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ ಕುಟುಂಬ ಇರ್ಬೋದು, ಇವತ್ತು ಮಮತಾ ಬ್ಯಾನರ್ಜಿ ಇರ್ಬೋದು, ಅಸ್ಸಾಂನಲ್ಲಿ ಕಾಂಗ್ರೆಸ್ ಇರ್ಬೋದು, ಉತ್ತರ ಪ್ರದೇಶದಲ್ಲಿ ಸಮಾಜವಾದಿ ಪಾರ್ಟಿ ಇರ್ಬೋದು. ಅಂದರೆ ನಿಮಗೆ BJPಯ ತಟ್ಟೆಯಲ್ಲಿಟ್ಟು ಪ್ಲ್ಯಾಟರ್ನಲ್ಲಿ ನೀವು ಅಧಿಕಾರ ಕೊಡ್ತಾ ಇದ್ದೀರಿ BJPಗೆ. ಮುಸ್ಲಿಂ ತುಷ್ಟೀಕರಣನ ನಾವು ಮಾಡ್ತೀವಿ, ಮುಸಲ್ಮಾನರ ಜೊತೆ ನೋಡಿ, ಮುಸಲ್ಮಾನರ ಹಿತವನ್ನು ಬಯಸೋದು ತಪ್ಪಲ್ಲ, ಹೌದು. ಬಟ್ ಅಟ್ ವಾಟ್ ಕಾಸ್ಟ್ ಅಂತಕ್ಕಂಥದ್ದನ್ನು ಪೊಲಿಟಿಕಲ್ ಪಾರ್ಟಿಗಳು ಅರ್ಥ ಮಾಡ್ಕೊಳ್ಳೋದೇ ಇದ್ದರೆ ದಿಸ್ ಇಸ್ ಎ ಪೊಲಿಟಿಕಲ್ ಮಿರಾಕಲ್. ಬರಗಾಲದಲ್ಲಿ ಒಂದು ನದಿ ಸಿಕ್ಕಂಗೆ ರೀ ಅದು BJPಗೆ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರ ಸಿಕ್ಕಿರೋದು. ಮತ್ತೆ ಹೌದು, ಇದನ್ನು ನಾವು ರಾಂಗ್ಲಿ ಜಜ್ಮೆಂಟ್ ಮಾಡ್ತೀವಿ. ನಾನು ರಾಜೀನಾಮೆ ಕೊಡಲ್ಲ, ಅದು SIRದಿಂದ ಮಾತ್ರ ಆಯಿತು. ನೀವು SIR ಬಗ್ಗೆ ಹೋರಾಟ ಮಾಡಿ, ನಿಮಗೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ಏನೇನು ಹೋರಾಟ ಮಾಡಬೇಕು ಹೋರಾಟ ಮಾಡಿ, ಅಥವಾ ಜನಾಂದೋಲನವನ್ನು ರೂಪಿಸಿ ದೇಶದಾದ್ಯಂತ. ನಥಿಂಗ್ ರಾಂಗ್ ಇನ್ ಇಟ್. ಬಟ್ BJPಯ ಗೆಲುವಿನ ಗ್ರಾಮರನ್ನು ಅರ್ಥ ಮಾಡಿಕೊಳ್ಳದೆ ಅದೇ ರಿಟಾರಿಕ್ಕನ್ನು, ಅದೇ ಜಪವನ್ನು ಜಪಿಸ್ತಾ ಇದ್ದರೆ ಪೊಲಿಟಿಕಲಿ ಲಾಭ ಸಿಗಲ್ಲ. ನನಗನ್ಸುತ್ತೆ ರಾಹುಲ್ ಗಾಂಧಿ ಇದರ ಬಿಗ್ಗೆಸ್ಟ್ ಪಾಠವನ್ನು ಕಲಿಬೇಕಾಗಿರ್ತಕ್ಕಂಥದ್ದು ರಾಹುಲ್ ಗಾಂಧಿ. ಕೇರಳದಲ್ಲಿ ನಿಮಗೆ ಲಾಭ ಸಿಕ್ತು CPM ವಿರುದ್ಧ ಅಲ್ವಾ? BJPಗೆ ಪಶ್ಚಿಮ ಬಂಗಾಳದಲ್ಲಿ ನಿಮಗೆ ಅಧಿಕಾರ ಸಿಕ್ತು ತೃಣಮೂಲ್ ಕಾಂಗ್ರೆಸ್ನ ಆ್ಯಂಟಿ ಇನ್ಕಂಬನ್ಸಿ ವಿರುದ್ಧ. ಯಾಕೆ ಅಸ್ಸಾಂನಲ್ಲಿ ನಿಮ್ಗೆ ಅಧಿಕಾರ ಸಿಗಲಿಲ್ಲ? ಯಾಕೆ ನೀವು 10 ವರ್ಷಗಳ ಆಡಳಿತದ ನಂತರವೂ ಕೂಡ 20% ವೋಟ್ ಗ್ಯಾಪ್ ಇಟ್ಕೊಂಡಿದ್ದೀರಿ BJP ಜೊತೆ?
ಏನಾದರೂ ಒಂದು ಕಾರಣ ಇರಬೇಕಲ್ಲ ಅದಕ್ಕೆ. ಆ ಕಾರಣದ ಆತ್ಮವಿಮರ್ಶೆ ಆಗದೆ ಹೋದರೆ ಎಸ್, ನನಗನ್ಸುತ್ತೆ ಈ ಬಾತೆ ಹೇ ಬಾತೋಂ ಕಾಕೆ ಅಷ್ಟೇ. ಇದಕ್ಕೇನು ಭಾಳ ಅರ್ಥ, ಇದನ್ನು ನಾವು ಒಂದು ಸ್ವಲ್ಪ ಸಂಜೆ ಚರ್ಚೆ ಮಾಡ್ಬೋದು. ಹೌದು, ಕಾಂಗ್ರೆಸ್ ವಕ್ತಾರರು ಬಂದು ಇದನ್ನು ಬೇರೆ ರೀತಿಯಲ್ಲಿ ಅರ್ಥೈಸ್ಬೋದು. ಆದರೆ ಅಂತಿಮವಾಗಿ ಚುನಾವಣಾ ರಾಜಕಾರಣದಲ್ಲಿ ಗೆಲುವು ಸಾಧಿಸದೆ ರಾಜಕೀಯ ಪಕ್ಷಗಳಿಗೆ ಈ ಬರೀ ಮಾತುಗಳಿಂದ ಏನೂ ಸಾಧ್ಯ ಆಗಲ್ಲ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.